You single or married? Which department did you do MSc and where you are working right now? ನೀವು ಯಾವ ಬ್ರಾಂಚ್ ತಗೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಹೇಳ್ದಂಗೆ ಕ್ವಶನ್ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ, ಆ್ಯಂಡ್ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಎಸ್, ಫೈನಲಿ ನಾನು ಇವೆಲ್ಲ ಕ್ವಶನ್ಸ್ಗೆ ಇವತ್ತು ಆನ್ಸರ್ ಮಾಡಬೇಕು ಅಂತ ಬಂದಿದ್ದೀನಿ. ಸೊ ಬೇಗ ಬೇಗ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ವಿಚ್ ಕಾಲೇಜ್ ಆ್ಯಂಡ್ ವಿಚ್ ಬ್ಯಾಚ್ ಯು ಆರ್? ನಂದು UG ಕಾಲೇಜು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ 2019 to 2023 ಬ್ಯಾಚ್. ಆ್ಯಂಡ್ ನನ್ನ MSc ಬಂದುಬಿಟ್ಟು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬ್ಯಾಂಗ್ಳೂರ್ 2023 to 2025 ಬ್ಯಾಚ್. ರೀಸೆಂಟಾಗಿ ಕಂಪ್ಲೀಟ್ ಆಗಿದೆ ನನ್ನ MSc. ಆ್ಯಂಡ್ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು, BSc ಅಗ್ರಿಕಲ್ಚರ್ ಕಂಪ್ಲೀಟ್ ಆಗಿದೆ, MS ಅಗ್ರಿಕಲ್ಚರ್ ಮಾಡಿದ್ರೆ ಏನಾದರೂ ಬೇರೆ ಆಪರ್ಚುನಿಟೀಸ್ ಇದೆಯಾ? ಲೈಕ್ ಹೆಂಗೆ ಹೇಳಬೇಕು ಅಂತಂದರೆ, ಇಟ್ ಡಿಪೆಂಡ್ಸ್, ನೀವು ಯಾವ ಬ್ರ್ಯಾಂಚ್ ತಗೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ನಿಮಗೆ ಎಕ್ಸ್ಟ್ರಾ ಆಪರ್ಚುನಿಟೀಸ್ ಅಂತ ಏನೂ ಇಲ್ಲ. ಸೊ ನಿಮಗೇನಾದರೂ ಪ್ರೊಫೆಸರ್ ಆಗಬೇಕು ಅಂತ ಆಸೆ ಇದ್ದರೂ, PhD ಹೋಗಬೇಕು ಅನ್ನೋ ಆಸೆ ಇದ್ದರೆ, ಡೆಫಿನೆಟ್ಲಿ MSc ನಿಮಗೆ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ಇಲ್ಲಿ ಯಾರು ಯು ಆರ್ ಫ್ರಾಮ್ ಅಂತ ಕೇಳಿದ್ದಾರೆ. ಐ ಆಮ್ ಫ್ರಮ್ ಮೈ ಪ್ಲೇಸ್. ಯು ಸಿಂಗಲ್ ಆರ್ ಮ್ಯಾರಿಡ್? ಲಿಟ್ರಲಿ ನಾನು ಮ್ಯಾರಿಡ್ ಥರ ಕಾಣಿಸ್ತೀನ ನಿಮಗೆ? ನೀವೇ ಯೋಚನೆ ಮಾಡಿ ಆಯಿತಾ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನನ್ನ ಫ್ರೆಂಡೇ ಇದು. I have nothing to ask, but I just want you to be happy. Yeah, this means a lot. Thank you so much, and I also want to see you happy. So yeah, I love you. Say me about BSc agriculture. So BSc agriculture ಹೇಗೆ ಹೇಳಬೇಕು ಅಂದರೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮಗೆ ಫಾರ್ಮ್ ಬ್ಯಾಕ್ಗ್ರೌಂಡ್ ಇದೆ ಆ್ಯಂಡ್ ನಿಮಗೇನಾದರೂ ಅಗ್ರಿಕಲ್ಚರ್ ಬಗ್ಗೆ ಏನಾದರೂ ಜಾಸ್ತಿ ಇಂಟ್ರೆಸ್ಟ್ ಇದ್ದರೆ, ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ BSc ಅಗ್ರಿಕಲ್ಚರ್. ಅಬೌಟ್ BSc ಅಗ್ರಿಕಲ್ಚರ್ ಅಂದರೆ ಲೈಕ್ ಎಕ್ಸಾಕ್ಟ್ಲಿ ಏನು ಬೇಕು ಅಂತ ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಬೇಸಿಕಲಿ ಗೊತ್ತಿರೋಂಗೆ ಇಟ್ಸ್ 4-year ಡಿಗ್ರಿ ಪ್ರೋಗ್ರಾಮ್. ಆ್ಯಂಡ್ ಇದರೊಳಗಡೆ ನಿಮಗೆ ಇನ್ ಆ್ಯಂಡ್ ಔಟ್ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ವಾಟ್ ಆರ್ ದ ಫಾರ್ಮ್ ಆ್ಯಕ್ಟಿವಿಟೀಸ್, ಅದರೊಳಗಡೆ ಲೈಕ್ ಫ್ರಮ್ ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ವರೆಗೂ ನೀವು ಕಲಿತೀರಾ, ಇನ್ಕ್ಲೂಡಿಂಗ್ ನಾಟ್ ಓನ್ಲಿ ಅಗ್ರಿಕಲ್ಚರ್. ಆ್ಯಂಡ್ ಯು ವಿಲ್ ಲರ್ನ್ ಅಬೌಟ್ ಹಾರ್ಟಿಕಲ್ಚರ್, ಪ್ಯಾಥಾಲಜಿ, ಎಂಟೊಮಾಲಜಿ ಎಲ್ಲ ಮಿಕ್ಸ್ ಇರುತ್ತೆ. ಲೈಕ್ ಇಟ್ಸ್ ಅ ವಾಸ್ಟ್ ಸಬ್ಜೆಕ್ಟ್. ಸೊ ಬೇಸಿಕಲಿ ಹೇಳಬೇಕು ಅಂದರೆ, ಅಗ್ರಿಕಲ್ಚರ್ ಬಗ್ಗೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಡೆಪ್ತ್ ಇದೆ ಅದು ಅಂತ. ಆ್ಯಂಡ್ ಸೊ ಇಫ್ ಯು ಆರ್ ರಿಯಲಿ ಜೆನ್ಯೂನ್ಲಿ ಇಂಟ್ರೆಸ್ಟೆಡ್ ಟು ಆಪ್ಟ್ ಫಾರ್ BSc ಅಗ್ರಿಕಲ್ಚರ್, ಸೊ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಡಿಗ್ರಿ ಆ್ಯಂಡ್ ವೆರಿ ಗುಡ್ ಚಾಯ್ಸ್. ಸೊ ಯಾ, ಅಷ್ಟೇ. ಹಾಯ್ 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 ಎಲ್ಲರೂ ಹಾಯ್ ಹಾಯ್ ಅಂತ ಕಳಿಸಿದ್ದೀರಾ. ಸೊ ಎಲ್ರಿಗೂ ನನ್ನ ಕಡೆಯಿಂದ ಹಾಯ್ ಹಾಯ್ ಹಾಯ್. ವಾಟ್ ಆರ್ ಯು ಡೂಯಿಂಗ್ ನೌ ಆಫ್ಟರ್ MSc ಅಗ್ರಿಕಲ್ಚರ್? ಸೊ ರೈಟ್ ನಾವು ನಾನೇನು ಮಾಡ್ತಿಲ್ಲ, ಐ ಆಮ್ ಜಸ್ಟ್ ರೀಡಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. MSc ಅಗ್ರಿಕಲ್ಚರ ಎಲ್ಲಿ ಆ್ಯಂಡ್ ಯಾವ ಡಿಪಾರ್ಟ್ಮೆಂಟ್? MSc ಅಗ್ರಿಕಲ್ಚರ್ ನಂದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬ್ಯಾಂಗ್ಳೂರ್. ಯಾವ ಡಿಪಾರ್ಟ್ಮೆಂಟ್? ನಂದು ಪ್ಲಾಂಟ್ ಪ್ಯಾಥಾಲಜಿ, ಸಸ್ಯ ರೋಗ ವಿಭಾಗ. I am now going through unemployment, even MSc best decision to reach my big goals. Bro, PhD ಮಾಡ್ಬಿಡು ಅಷ್ಟೇ. ಅನ್ಎಂಪ್ಲಾಯ್ಮೆಂಟ್ ಏನದು ಸಡನ್ನಾಗಿ ನಿಂಗೆ ವಾನಿಷ್ ಆಗಬೇಕು ಆ್ಯಂಡ್ ಯು ಹ್ಯಾವ್ ಟು ಮೇಕ್ ಯೋರ್ ಸೆಲ್ಫ್ ಬಿಸಿ ಅಂತಂದರೆ ಗೋ ಡೂ PhD. ಓಕೆ, ऐसा लगा मेरा मजाक. ವಿಚ್ ಡಿಪಾರ್ಟ್ಮೆಂಟ್ ಡಿಡ್ ಯು ಡೂ MSc ಆ್ಯಂಡ್ ವೇರ್ ಯು ಆರ್ ವರ್ಕಿಂಗ್ ರೈಟ್ ನೌ? ನಂದು ಪ್ಲಾಂಟ್ ಪೆಥಾಲಜಿ. ಸೊ ನಾನು ಜಸ್ಟ್ MSc ಕಂಪ್ಲೀಟ್ ಆಗಿದೆ. ಸೊ ನಾನು ಬೇರೆ ಫರ್ದರ್ ಎಕ್ಸಾಮ್ಸಿಗೆ ಓದ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್, MSc ಮಾಡಿದರೆ ಏನಾದರೂ ಗೌರ್ಮೆಂಟ್ ಜಾಬ್ಸ್ ಇದೆಯಾ? ಸೊ ಯಾವ ಗೌರ್ಮೆಂಟ್ ಜಾಬು MSc ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ MSc ಮಾಡೋದಿದ್ರೆ ಕಂಪ್ಲೀಟ್ಲಿ ಯೋರ್ ಚಾಯ್ಸ್. ಜಾಬ್ ಸಿಗುತ್ತೆ ಅಂತ MSc ಮಾಡೋದಕ್ಕೆ ಹೋಗಬೇಡಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ಅನ್ನೋದೇನಾದರೂ ನಿಮಗಿದ್ರೆ, ನಿಮಗೇನಾದರೂ ಎಕ್ಸ್ಟ್ರಾ ತಿಳ್ಕೊಬೇಕು ಅನ್ನೋದಿದ್ರೆ MSc ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಈಸ್ ಇಟ್ ವರ್ತ್ ಡೂಯಿಂಗ್ MSc ಅಗ್ರಿಕಲ್ಚರ್? ಸೊ ಅಗೇನ್ ಇಟ್ ಡಿಪೆಂಡ್ಸ್. ಲೈಕ್ ನನ್ನ ಸ್ಪೆಸಿಫಿಸಿಟಿ, ನನ್ನ ಪಾಯಿಂಟ್ ಆಫ್ ವ್ಯೂ ತಗೊಂಡ್ರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಚಾಯ್ಸ್. ಸೊ ಇಟ್ ಡಿಪೆಂಡ್ಸ್ ಆನ್ ವಿಚ್ ಸಬ್ಜೆಕ್ಟ್ ಯು ಆರ್ ಡೂಯಿಂಗ್, ಆನ್ ವಿಚ್ ಡಿಪಾರ್ಟ್ಮೆಂಟ್ ಯು ಆರ್ ಡೂಯಿಂಗ್, ಆ್ಯಂಡ್ ಆಲ್ಸೋ ವಾಟ್ ಆರ್ ಯುವರ್ ಏಮ್ಸ್, ನಿನ್ನ ಥಾಟಲ್ಲಿ ಏನಿದೆ, ಆ್ಯಂಡ್ ವಾಟ್ ಈಸ್ ಫ್ಯೂಚರ್ ಆಫ್ಟರ್ MSc. ನೀವೇನು ಯೋಚನೆ ಮಾಡಿರ್ತೀರಲ್ವ, ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ನನ್ನ ಡಿಸಡ್ವಾಂಟೇಜ್ ಎಲ್ಲ ಇತ್ತು ಅಂತಂದರೆ, ಐ ಡಿಂಟ್ ಇವನ್ ಥಾಟ್ ನನ್ನ ತಲೆಯಲ್ಲಿ MSc ಮಾಡಬೇಕು ಅಂತ ಅಷ್ಟೇ ಇತ್ತು. ವಾಟ್ ನೆಕ್ಸ್ಟ್ ಆಫ್ಟರ್ MSc ಅಂತ ನನ್ನ ತಲೆಯಲ್ಲಿ ಇರಲಿಲ್ಲ. ಸೊ ಇಟ್ ವೆಂಟ್ ರಾಂಗ್. ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದ
ಲೈಕ್ ಯಾವುದು ಡಿಪಾರ್ಟ್ಮೆಂಟ್ ನೀವು ತಗೋತೀರ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಒಂದು ಸಜೆಷನ್ ನಾನು ಇವಾಗ MSc ತೊಗೊಳ್ಳೋರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಲೈಕ್ ಬಿಫೋರ್ MSc ನೀವು ಥಿಂಕ್ ಮಾಡಿ. ಸೊ MSc ಆದಮೇಲೆ ವೇರ್ ಐ ವಾಂಟ್ ಟು ಬಿ. ಸೊ MSc ಆದಮೇಲೆ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದು PhD ಮಾಡ್ತೀರಾ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಏನಾದರೂ ಆಗಬೇಕಾ ನಿಮಗೆ. ಸೊ ಬಿಫೋರ್ MSc ಯು ಥಿಂಕ್, ನೀವು ಮುಂಚೆನೇ ಥಿಂಕ್ ಮಾಡಿ ಇಟ್ಕೊಂಬಿಡಿ MSc ಆದಮೇಲೆ ಏನು ಮಾಡ್ಬೋದು, ನಾನು ಏನು ಮಾಡ್ತೀನಿ. ಅಥವಾ ಇಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ ಅಂದರೆ MSc ಮುಗಿದ ತಕ್ಷಣ ಇಟ್ ವಿಲ್ ಬಿ ಸೋ ಬರ್ಡನ್, ಸೋ ಪ್ರೆಷರ್, ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಡಿಗ್ರಿ ಆದ ತಕ್ಷಣ ಏನು ಪೀರಿಯಡ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಫೇಸ್ ಮಾಡ್ತೀವಿ ಅಲ್ವಾ. ಸೊ ವಿ ಜಸ್ಟ್ ವಾಂಟ್ ಟು ಅವಾಯ್ಡ್ ಇಟ್. ಆ ಬೇಸಿಸಿಂದ ಒಂದಿಷ್ಟು ಜನ MSc ಮಾಡಿಬಿಡ್ತೀವಿ. ಸೊ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನೀವು MSc ಮಾಡ್ತೀರಾ ಅಂತಂದರೆ ಮುಂಚೆನೇ ಕ್ಲಿಯರ್ ಆಗಿರಿ. ಸೊ ದ್ಯಾಟ್ ನೀವು ಯಾವುದಕ್ಕೆ ಎಕ್ಸಾಕ್ಟಾಗಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ನೀವು ಯಾವ ಬ್ರ್ಯಾಂಚಿಗೆ ಹೋಗ್ತಾ ಇದ್ದೀರಾ, ಯಾವ ಬ್ರ್ಯಾಂಚಿಗೆ ಹೋದ್ರೆ ನಿಮಗೆ ವರ್ತ್ ಆಗುತ್ತೆ. ಆ್ಯಂಡ್ ವೈ ಯು ಆರ್ ಡೂಯಿಂಗ್ MSc ನೆಕ್ಸ್ಟ್ ಏನು ಮಾಡ್ತೀರಾ ಅಂತ MSc ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಿ. ದಿಸ್ ಈಸ್ ದ ಬೆಸ್ಟ್ ಅಡ್ವೈಸ್ ಐ ಕ್ಯಾನ್ ಗಿವ್ ಟು ಎನಿ ಒನ್. ಸೊ MSc ಮಾಡಬೇಕಾದ್ರೆ ಯೋಚನೆ ಮಾಡಿಕೊಂಡು ಹಿಂಗಾಗಿಲ್ಲ ಅಂತ ಇದು ಮಾಡ್ಕೊಳ್ಳೋದು ವೇಸ್ಟ್. ಆ್ಯಂಡ್ ಯಾವುದೂ ಡಿಸಿಷನ್ನ ಹರಿಯಪ್ಪಲ್ಲಿ ತಗೋಬೇಡಿ. ಸೊ MSc ಮಾಡೋದು ರಾಂಗ್ ಅಂತ ನಾನು ಹೇಳ್ತಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಏಮ್, ನಿಮ್ಮ ಮೈಂಡ್ಸೆಟ್ ಆ್ಯಂಡ್ ವಿಚ್ ಕಾಲೇಜ್ ಯು ಆರ್ ಟೇಕಿಂಗ್, ಅದು ಮ್ಯಾಟ್ರ್ ಆಗುತ್ತೆ. ನೀವು ಯಾವ ಡಿಪಾರ್ಟ್ಮೆಂಟು ಯಾವ ಕಾಲೇಜಲ್ಲಿ ಮಾಡ್ತಾ ಇದ್ದೀರಾ ಅಂತ ಮ್ಯಾಟ್ರ್ ಆಗುತ್ತೆ. ಇನ್ನೊಂದು ಏನಂತಂದರೆ, ಲೈಕ್ ನೀವು ಸುಮ್ಮನೆ ಒಂದು ಡಿಗ್ರಿನೇ ಬೇಕು ಆ್ಯಂಡ್ ನಾನು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದ್ತೀನಿ ಅಂತಂದರೆ, ಸೊ ಮೈ ಬೆಸ್ಟ್ ಚಾಯ್ಸ್ ಈಸ್ ಔಟ್ ಆಫ್ ದಿ ಸ್ಟೇಟ್ ತೊಗೊಂಬಿಡಿ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಬರ್ಡನ್ ಅನಿಸ್ಬೋದು. ಆ್ಯಂಡ್ ದೆರ್ ವಿಲ್ ಬಿ ಸಮ್ ಡೆಡ್ ಲೈನ್ಸ್, ವಿಲ್ ಬಿ ಟೂ ಮಚ್ ಪ್ರೆಷರ್ಸ್, ದೆರ್ ವಿಲ್ ಬಿ like your 2 years research program irutte and you should complete your research within that deadline. Paper submission obviously MSc ಮಾಡಿದ್ರೆ ಗೊತ್ತಿರುತ್ತೆ, ಗೈಡ್ ಪ್ರೆಷರ್ ಆ್ಯಂಡ್ ದೆರ್ ವಿಲ್ ಬಿ ಟೂ ಮಚ್. ಸೊ ನೀವು ಅದನ್ನೆಲ್ಲ ಹ್ಯಾಂಡಲ್ ಮಾಡಿನೂ ಅದ್ರ ಜೊತೆಗೂ ಓದ್ತೀರಾ ಅಂತಂದರೆ, ಸೊ ಯು ಗೋ ಫಾರ್ ಆರ್ಎಲ್ಸ್. ನೀವು MSc ಮಾಡಿನೂ ಬ್ಯಾಂಕಿಂಗ್ ಸೆಕ್ಟರ್ಗೆ ಅಥವಾ ಹೋಗ್ತೀರಾ, ಅಥವಾ MSc ಮಾಡಿನೂ ನೀವು ಫರ್ದರ್ಗೆ ಓದ್ತೀರಾ ಅಂತಂದರೆ, ಸೊ ಸ್ಟಿಕ್ ಆನ್. ನಿಮ್ಮ ಡಿಗ್ರಿ ಮುಗಿದ ತಕ್ಷಣ ಅದಕ್ಕೆ ಸ್ಟಿಕ್ ಆನ್ ಆಗಿಬಿಡಿ. ಆ್ಯಂಡ್ MSc ಮಾಡಲೇಬೇಕು ಅಂತ ಇರೋ ಮೈಂಡ್ಸೆಟ್ ನಿಮಗೆ ಮುಂಚೆಯಿಂದನೂ ಇತ್ತು ಅಂತಂದರೆ MSc ಮಾಡಿ, PhD ಮಾಡಿ, ಯು ಕ್ಯಾನ್ ಗೋ ಫಾರ್ ಫರ್ದರ್ ಥಿಂಗ್ಸ್. ಸೊ ಇಲ್ಲಪ್ಪ ನಂಗೆ ಸುಮ್ಮನೆ BSc ಮುಗಿದ ತಕ್ಷಣ ಖಾಲಿ ಇರೋದಿಲ್ಲ, ಐ ಜಸ್ಟ್ ಗೋ ಫಾರ್ MSc ಅಂತ ನಿಮ್ಮ ತಲೆಯಲ್ಲಿ ಏನಾದರೂ ಥಾಟ್ ಇದ್ದರೆ ಡೆಫಿನೆಟ್ಲಿ ಒನ್ ಡೇ ಅದು ತಲೆಗೆ ಬಂದೇ ಬರುತ್ತೆ. ಬಿಕಾಸ್ ಆಫ್ಟರ್ MSc ಏನು ಅಂತ ಬಂದಾಗ ಲೈಕ್ ಗೊಂದಲ ಆಗಿಬಿಡುತ್ತೆ, ಲೈಕ್ PhD ಹೋಗ್ಬಿಡ್ಬೇಕಾ ಹಿಂಗೆ ಅಂತ. ಬಟ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದ ಬ್ರ್ಯಾಂಚ್ ಯು ಆರ್ ಟೇಕಿಂಗ್. ಎಲ್ಲ ಬ್ರ್ಯಾಂಚ್ಗಳು ಹಂಗಿರಲ್ಲ ಆ್ಯಂಡ್ ಎಲ್ಲ ಕಾಲೇಜ್ಗಳಲ್ಲೂ ಹಂಗಿರಲ್ಲ. ಮೋಸ್ಟ್ ಆಫ್ ದಿ ಕ್ವಶನ್ಸ್ ನೀವು MSc ಎಲ್ಲಿ ಮಾಡಿರೋದು ಅಂತಲೂ ಇದೆ. ಸೊ ನಾನು ಆವಾಗಲೇ ಹೇಳಿದೆ ಅಲ್ವಾ, ನಾನು ಮಾಡಿರೋದು JKVK ಬೆಂಗಳೂರು ಆ್ಯಂಡ್ ಡಿಪಾರ್ಟ್ಮೆಂಟ್ ಆಸ್ ಐ ಸೈಡ್ ಬಿಫೋರ್ ಪ್ಲ್ಯಾಂಟ್ ಪೆಥಾಲಜಿ. ಸೊ ಜಾಸ್ತಿ ಕ್ವಶನ್ಸ್ ಇದ್ರ ಮೇಲೇ ಇದೆ. ನೀವು ಪ್ಲ್ಯಾಂಟ್ ಪೆಥಾಲಜಿ ಮೇಲೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಎಲ್ಲರೂ ನಾನು ಇದರಲ್ಲಿ ಹೇಳೋಕ್ಕಾಗಲ್ಲ. ಸೊ ನಿಮಗೆ ಯಾವ್ದು ಸ್ಪೆಸಿಫಿಕ್ಕಾಗಿ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ನಿಮಗೆ ಹೇಳ್ಬೋದು. MSc ಮತ್ತು ಅಗ್ರಿಕಲ್ಚರ್ ರಿಲೇಟೆಡ್ ಕ್ವಶನ್ಸ್ ಅಷ್ಟೇ ನಾನು ಆನ್ಸರ್ ಮಾಡಿದ್ದೀನಿ, ಬೇರೆ ಯಾವುದೂ ನಾನು ತಗೋತಿಲ್ಲ. ಸೊ ಸಾರಿ, ಯಾವುದಾದ್ರೂ ಮಿಸ್ ಆಗಿದ್ದರೆ ಅದು ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಬೇಕಿದ್ದರೆ ಯು ಕ್ಯಾನ್ ಕಮೆಂಟ್ ಮೀ, ಅದ್ರ ಬಗ್ಗೆ ನಾನು ನಿಮಗೆ ಹೇಳಿಕೊಡ್ತೀನಿ. ಸೊ ಹರಿಬರಿದಲ್ಲಿ ಡಿಸೈಡ್ ಮಾಡಬೇಡಿ, ಒಂದು ಸ್ವಲ್ಪ ಕೂತ್ಕೊಳ್ಳಿ, ಯೋಚನೆ ಮಾಡಿ, ನಿಮ್ಮ ಏನು ಅಂತ ಡಿಸೈಡ್ ಮಾಡಿ. ಇಫ್ ಯು ರಿಯಲಿ ವಾಂಟ್ ಟು ಇನ್ವೆಸ್ಟ್ ಯುವರ್ ಸೆಲ್ಫ್ ಇನ್ ದ ರಿಸರ್ಚ್ ಥಿಂಗ್ಸ್ ಆ್ಯಂಡ್ ಗೋ ಫಾರ್ MSc, ಗೋ ಫಾರ್ PhD. ಇಲ್ಲಾಂದರೆ ನೀವು ಬೇಗ ಸೆಟಲ್ ಆಗಬೇಕು, ಏನಾದರೂ ಬೇರೆ ಸೆಕ್ಟರಲ್ಲಿ ಜಾಬ್ ಮಾಡಬೇಕು ಅಂತಂದರೆ BSc ಮುಗಿದ ತಕ್ಷಣ ಬ್ಯಾಂಕಿಂಗ್ ಸ್ಟಾರ್ಟ್ ಮಾಡ್ಕೊಂಬಿಡಿ. ಸೊ ಇಲ್ಲಾಂತ ನಿಮ್ಮ MSc 2 years ಸುಮ್ಮನೆ ಹೋಗ್ಬಿಡುತ್ತೆ. ಸೊ ಇಟ್ಸ್ ಬೆಟರ್ ನೀವು BSc ಮುಗಿದ ತಕ್ಷಣ ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ 2 years ವಿಲ್ ಬಿ ಇನ್ ಅ ಗುಡ್ ಬ್ಯಾಂಕಿಂಗ್ ಸೆಕ್ಟರ್. ಸೊ ಆ್ಯಂಡ್ MSc ಮಾಡಬೇಕಾದ್ರೂ ಸ್ವಲ್ಪ ನೀವು MSc ಮಾಡಿ ಪ್ರೈವೇಟ್ ಜಾಬ್ಸಿಗೆಲ್ಲ ಹೋಗ್ತೀರಾ ಅಂತಂದರೆ, ಸೊ ನೋಡಿಬಿಟ್ಟು ಬ್ರ್ಯಾಂಚ್ ತೊಗೊಳ್ಳಿ. ಲೈಕ್ ಯಾವ ಬ್ರ್ಯಾಂಚ್ ತೊಗೊಂಡ್ರೆ ನಿಮಗೆ ಜಾಸ್ತಿ ಪ್ರೈವೇಟ್ ಸೆಕ್ಟರಲ್ಲಿ ಸ್ಕೋಪ್ ಇದೆ ಅನ್ನೋ ಥರ ನೋಡಿಬಿಟ್ಟು ಯೋಚನೆ ಮಾಡಿಬಿಟ್ಟು ಬ್ರ್ಯಾಂಚ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಕಾಲೇಜ್. ಆ್ಯಂಡ್ ನೀವು ಒಂದು ಸ್ವಲ್ಪ ಕಾಲೇಜ್ನ ನೋಡ್ಕೋಬೇಕಾಗುತ್ತೆ. ಬಿಕಾಸ್ ಎಲ್ಲ ಕಾಲೇಜಲ್ಲೂ ಸೇಮ್ ರೂಲ್ಸ್ ಫಾಲೋ ಆಗೋಲ್ಲ. ಆ್ಯಂಡ್ ಎಲ್ಲ ಕಾಲೇಜಲ್ಲಿನೂ ಲೈಕ್ ಸೇಮ್ ಕೈಂಡ್ ಆಫ್ ಪ್ರೆಷರ್ ಇರೋಲ್ಲ. ದೇರ್ ವಿಲ್ ಬಿ ಡಿಫ್ರೆನ್ಸ್. ನೀವು ವಿದಿನ್ ಕರ್ನಾಟಕ ಮಾಡ್ತೀರಾ, ಔಟ್ಸೈಡ್ ಕರ್ನಾಟಕ ಮಾಡ್ತೀರಾ, ಫಸ್ಟ್ ಅದನ್ನು ಡಿಸೈಡ್ ಮಾಡ್ಕೊಳ್ಳಿ. ವಿದಿನ್ ಕರ್ನಾಟಕ ಮಾಡ್ತೀರಾ ಅಂತಂದರೆ ಸೊ ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಡಿಸೈಡ್ ಮಾಡ್ಕೊಳ್ಳಿ. ನೀವು ಯಾವುದ್ರ ಮೇಲೆ ತಗೋತೀರಾ ಅನ್ನೋದ್ರ ಮೇಲೆಲ್ಲ ಹೋಗುತ್ತೆ. ಸೊ ಎಲ್ಲ ಕಾಲೇಜಲ್ಲೂ ಎಲ್ಲ ಡಿಪಾರ್ಟ್ಮೆಂಟ್ ಸ್ಟ್ರಿಕ್ಟ್ ಇರುತ್ತೆ ಅಂತ ಹೇಳಲ್ಲ, ಒಂದೊಂದು ಕಾಲೇಜಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ ಸ್ಟ್ರಿಕ್ಟ್ ಇರುತ್ತೆ. ಪ್ರಾಬ್ಲಮ್ ನಿಮ್ದೇನಾದರೂ JRF ರ್ಯಾಂಕಿಂಗ್ ತುಂಬ ಚೆನ್ನಾಗಿದ್ದರೆ ಗೋ ಫಾರ್ ನಾರ್ತ್ ಸ್ಟೇಟ್ಸ್. ನನಗೂ ಡಿಮೋಟಿವೇಟ್ ಮಾಡ್ತಿಲ್ಲ MSc ಮಾಡಬೇಡಿ ಅಂತ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಲೈಕ್ ನೀವು ಕ್ಲಿಯರ್ ಆಗಿರಿ. ಬಿಫೋರ್ ಡೂಯಿಂಗ್ ಎನಿಥಿಂಗ್ ನೀವು ಕ್ಲಿಯರ್ ಆಗಿರಿ. ಫರ್ದರ್ ಏನಿದೆ ಅಂತ ತಿಳ್ಕೊಂಡು ಮಾಡಿ, ಸುಮ್ಮನೆ ಮಾಡಿದ್ದಕ್ಕೆ ಹೋಗಬೇಡಿ. ಆ್ಯಂಡ್ ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಲೈಕ್ ಫಾರ್ ಡೂಯಿಂಗ್ MSc.
ಸೊ ನನಗೆ ಅಷ್ಟು ಗೊತ್ತಿದೆ, ನಾನಷ್ಟು ಹೇಳಿದ್ದೀನಿ. ಆ್ಯಂಡ್ ನಂದು ಏನು ಡಿಸಡ್ವಾಂಟೇಜ್ ಆಯಿತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಮೇನ್ಲಿ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡೋದೇ ಆಗಿತ್ತು. ಸೊ ಆಲ್ಮೋಸ್ಟ್ ಅಗ್ರಿಕಲ್ಚರ್ ರಿಲೇಟೆಡ್ ಕ್ವಶನ್ಸ್ ಎಲ್ಲ ನಾನು ಪಿಕ್ ಮಾಡಿಬಿಟ್ಟು ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ಎಷ್ಟು ನನಗೆ ಗೊತ್ತಿದೆ ಅಷ್ಟು ನಾಲೆಜ್ ನಿಮಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಏನು ಕಂಟೆಂಟ್ ಬೇಕು ಅಂತಲೂ ಕಮೆಂಟ್ ಮಾಡಿ ಆಯಿತಾ. ಸೊ ನಿಮಗೇನು ಇಷ್ಟ ನಾನು ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ. ಸೊ ನಾನು ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್. ಆ್ಯಂಡ್ ಇದೇ ಥರ ಮೋರ್ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬೈ ಬಾಯ್.